ಬ್ಯಾಕ್. ಅಡ್ಡ ಮತದಾನದ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ವಿಧಾನಸಭೆಯ ಮೊಗಸಾಲೆಯಲ್ಲಿ. ನಾನು ವಿಧಾನಸೌಧದಿಂದ ಸುದ್ದಿಗಳನ್ನ ಕೊಡ್ತಾ ಇದ್ದೀನಿ. ಮೊಗಸಾಲೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಯಾವ ನಾಯಕರು ಏನು ಮಾತಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರತಿ ನಾಯಕರು ಕೂಡ ಎಸ್.ಟಿ. ಸೋಮಶೇಖರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರವಿಕುಮಾರ್ ಬಿಜೆಪಿಯ MLC ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಕ್ಕೆ ಆಕ್ರೋಶವನ್ನ ಹೊರಹಾಕುವ ಮೂಲಕ ಇವರು ಆತ್ಮದ್ರೋಹವನ್ನ ಮಾಡಿದ್ದಾರೆ. ಈ ರೀತಿ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಪಾರ್ಟಿಯ ಬ್ಯಾನರ್ ಅಲ್ಲಿ ಎಲೆಕ್ಟ್ ಆದಂಥವರು, ನಾನು ಬಿಜೆಪಿಯ ಕಟ್ಟಾಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವರು ಇವತ್ತು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತಂದ್ರೆ ಇವರು ಮೋಸ ಮಾಡಿದ್ದಲ್ಲದೆ ಮತ್ತೇನು. ಇದರ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಅವರು ವಾಗ್ದಾಳಿಯನ್ನು ನಡೆಸಿರುವಂತಹ ಕೆಲಸ ಆಗಿದೆ. ಕಾಂಗ್ರೆಸ್ನ ನಾಯಕರು ನಮ್ಮ ಶಾಸಕರ ಮತವನ್ನ ಪಡೆಯೋದಕ್ಕೆ ದುಷ್ಟ ರಾಜಕಾರಣ ಮಾಡಿದ್ದಾರೆ, ದುಷ್ಟರಿಂದ ಬೇರೆ ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ಸರನ್ನ ದುಷ್ಟರು ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಾರ್ಟಿಯ ವಿರುದ್ಧ ಮತದಾನವನ್ನು ಮಾಡಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೃಢವಾಗಿ ನಿಶ್ಚಯ ಮಾಡುತ್ತೆ, ಆ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ. ಇನ್ನು ಹೆಬ್ಬಾರ್ ಅವರು ಮತದಾನವನ್ನು ಮಾಡಿಲ್ಲ ಅಂತ ನಾನು ಕೇಳಿದ್ದೇನೆ. ಹೆಬ್ಬಾರ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ನೀವು ಕೂಡ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗೆ, ನಮ್ಮ ಮೈತ್ರಿ ಕ್ಯಾಂಡಿಡೇಟ್ಗೆ ಮತದಾನವನ್ನು ಮಾಡಬೇಕು ಅಂತ ಈಗಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ನೀಚ ರಾಜಕಾರಣಕ್ಕೆ ಈ ರೀತಿ ಬಲಿಯಾಗ್ತಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬರ್ತಕ್ಕಂಥ MP ಚುನಾವಣೆಯಲ್ಲಿ ಜನ ನಿಶ್ಚಯ ಮಾಡ್ತಾರೆ. ಓಕೆ, ನಾವು ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂಥೇಳಿ, ನಮ್ಮ ಇಬ್ಬರು ಮತದಾರರು ಹಿಂಗೆ ಮಾಡ್ತಾರೆ ಅಂಥೇಳಿ. ಒಬ್ಬರಂತೂ ವಿರುದ್ಧ ಹಾಕಿದ್ದಾರೆ, ಅವರು ಇನ್ನೊಬ್ಬರು ವಿರುದ್ಧ ಹಾಕ್ಲಿಕ್ಕಿಲ್ಲ ಅಂತಲೇ ಈಗಲೂ ಕೂಡ ನಾನು ಭಾವಿಸ್ತೇನೆ. ಈಗ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾರಿಗಳು ಹೈಕಮಾಂಡ್ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ